ಅಂತ್ಯ ಸಂಸ್ಕಾರ ನೆರವೇರುತ್ತೆ. ಎಲ್ಲ ರೀತಿಯ ಸಿದ್ಧತೆಗಳಾಗಿದೆ. ಲಿಂಗಾಯತ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲಾಗ್ತಾ ಇದೆ. ಕಿರುತೆರೆ ನಟ ನಿರ್ದೇಶಕ ದಿಲೀಪ್ ರಾಜ್ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಅನೇಕ ಧಾರಾವಾಹಿಗಳಲ್ಲಿ ನಾಯಕನಾಗಿ ನಟಿಸಿದಂತಹ ದಿಲೀಪ್ ರಾಜ್ ಹಲವು ಸಿನಿಮಾಗಳಲ್ಲೂ ಕೂಡ ನಟಿಸಿದ್ದಾರೆ. ಅವರ ನಟನೆಯ ಬಗ್ಗೆ ಪ್ರತಿಯೊಬ್ಬರೂ ಕೂಡ ಮಾತನಾಡ್ತಾರೆ. ಇಷ್ಟು ಒಳ್ಳೆ ಕಲಾವಿದನ ಈತ ಅಂತ ಮಾತನಾಡ್ತಾರೆ. ಆದರೆ ಅಂತಹ ಕಲಾವಿದ ಹೆಚ್ಚು ದಿನ ಬಾಳಲಿಲ್ಲ. ಹೃದಯಾಘಾತದಿಂದ ಇವತ್ತು ವಿಧಿವಶರಾಗಿದ್ದಾರೆ. ರಾಜಶೇಖರ ಶ್ರೀಗಳಿಂದ ಅಂತಿಮ ವಿಧಿವಿಧಾನದ ಕಾರ್ಯಗಳು ನಡೀತಾ ಇದೆ. ರಾಮನಗರದ ಅವರ ಫಾರ್ಮ್ ಹೌಸ್ನಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿಸಲಾಗ್ತಾ ಇದೆ. 2 ದಶಕಗಳಿಗೂ ಹೆಚ್ಚು ಸಮಯದಿಂದ ಕನ್ನಡ ಕಿರುತೆರೆ ಹಾಗೂ ಸಿನಿಮಾಗಳಲ್ಲಿ ಸೇವೆ ಸಲ್ಲಿಸ್ತಾನೆ ಬಂದಂತಹ ದಿಲೀಪ್ ರಾಜ್ ಅನೇಕ ಸೆಲೆಬ್ರಿಟಿಗಳು, ದಿಲೀಪ್ ಅವರ ಆಪ್ತ ಸ್ನೇಹಿತರು, ಕುಟುಂಬದವರು ಎಲ್ಲರೂ ಕೂಡ ಈ ಅಂತಿಮ ವಿಧಿವಿಧಾನದಲ್ಲಿ ಭಾಗಿಯಾಗಿದ್ದಾರೆ. ನೇರ ಪ್ರಸಾರದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಲಿಂಗಾಯತ ಸಂಪ್ರದಾಯದ ಪ್ರಕಾರ ವಿಧಿವಿಧಾನಗಳನ್ನ ನೆರವೇರಿಸಲಾಗ್ತಾ ಇದೆ. ಮಿಲನ ಚಿತ್ರದಲ್ಲಿ ಖಳನಾಯಕನಾಗಿ ದಿಲೀಪ್ ರಾಜ್ ನಟಿಸಿದಂಥದ್ದು. ಎಲ್ಲರೂ ಕೂಡ ಆ ನಟನೆಯನ್ನ ಹೊಗಳಿದ್ದಾರೆ. ಕಿರುತೆರೆ ರಿಯಾಲಿಟಿ ಶೋಗಳಲ್ಲಿ ನಿರೂಪಕರಾಗಿಯೂ ಕೆಲಸ ಮಾಡಿದ್ದಾರೆ ದಿಲೀಪ್ ರಾಜ್. ಹಿಟ್ಲರ್ ಕಲ್ಯಾಣ, ಕಂಬದ ಮನೆ, ಜನನಿ, ಅರ್ಧ ಸತ್ಯ, ರಂಗೋಲಿ, ಕುಂಕುಮ ಭಾಗ್ಯ, ಮಾಂಗಲ್ಯ, ಪ್ರೀತಿಗಾಗಿ ಮುಂತಾದ ಖ್ಯಾತ ಸೀರಿಯಲ್ಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಂಥವರು ದಿಲೀಪ್ ರಾಜ್. ದಿಲೀಪ್ ರಾಜ್ ಅಂತಂದ್ರೆ ಮೊದಲಿಗೆ ಕಣ್ಣ ಮುಂದೆ ಬರೋದು ಅವರು ಸೀರಿಯಲ್ಗಳಲ್ಲಿ ನಟಿಸಿದಂಥದ್ದು. ಅದಾದ ನಂತರ ಸಿನಿಮಾಗಳಲ್ಲಿ ನಟಿಸಿದ್ರು ದಿಲೀಪ್ ರಾಜ್. ನಿಜವಾಗ್ಲೂ ಕಲಾವಿದರಿಗೆ ಸಾವಿಲ್ಲ. ತುಂಬ ನೋವಾಗತ್ತೆ. ಬಟ್ ಅವ್ರ ಮನೆಯವ್ರು ಹೇಗೆ ತಡ್ಕೊಳ್ತಾರೆ ಅನ್ನೋದು ಗೊತ್ತಿಲ್ಲ. ಆ ನೋವು ತಡ್ಕೊಳ್ಳೋ ಅವ್ರ ಮನೆಗೆ ಶಕ್ತಿ ಕೊಡಲಿ. ಎಷ್ಟು ಕುಟುಂಬಗಳು ಅಂದರೆ ಅವರಿಂದ ಎಷ್ಟೋ ಕುಟುಂಬಗಳು ಇವತ್ತು ಬದುಕ್ತಾ ಇದೆ. ಇವತ್ತು ಆ ಕುಟುಂಬಗಳು ಮುಂದೆ ಹೇಗೆ ಅನ್ನೋದೊಂದು ಪ್ರಶ್ನೆ ಎಲ್ರಿಗೂ. ಒಂದು 3 ತಿಂಗಳಿಗೆ ಮುಂಚೆ ಸಿಕ್ಕಿದ್ರು. ನಾನು ವಿಡಿಯೋಸ್ ನೋಡಿದ್ದಾರೆ, ನಮ್ಮ ಆಶ್ರಮದ ವಿಡಿಯೋಸ್ ನೋಡಿದ್ದಾರೆ. ಅನ್ನದಾತ್ರಿಗೆ ನಮಸ್ಕಾರ ಅಂದೆ. ಇಲ್ಲಮ್ಮ ನೀನು ಅನ್ನದಾತೆ. ಸರ್ ಹೇಗೆ ಅಷ್ಟು ಜನ ತಾಯಂದಿರಿಗೆ ಊಟ ಆಗ್ತಿದೆಯಲ್ಲ, ನೀನು ಅನ್ನದಾತೆ. ಅವರ ಪದಗಳಿದೆಯಲ್ಲ, ಆ ಮಾತು, ಆ ಸ್ವಭಾವ, ಒಬ್ರಿಗೆ ಮರ್ಯಾದೆ ಕೊಡೋದು, ಒಬ್ರಿಗೆ ರೆಸ್ಪೆಕ್ಟ್ ಕೊಡೋದು ನಿಜವಾಗ್ಲೂ ಕಲಿಬೇಕು ಕಣ್ರಿ. ನಾವೆಲ್ಲ ಎಷ್ಟೋ ಜನ ನಮ್ಮಂಥವ್ರು ಕಲಿಬೇಕು ಇವರಿಂದ. ನೋಡಿ ತುಂಬ ನೋವಾಯ್ತು. ಫಸ್ಟ್ ನೆನಪಾಗಿದ್ದೆ ಮಿಲನ. ಎಷ್ಟೋ ಜನ ಕುಟುಂಬ ಇವತ್ತು ಜಿ ಕನ್ನಡ, ಎಷ್ಟೋ ಕಲಾವಿದರು ಕುಟುಂಬ ಇವತ್ತು ಮನೆಯಲ್ಲಿ ಒಬ್ಬರನ್ನ ಕಳ್ಕೊಂಡು ಅಷ್ಟು ನೋವು ತಿಂತಾ ಇದೆ. ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ.
ಅವ್ರ ಕುಟುಂಬ ಇಂಡಸ್ಟ್ರಿಯಲ್ಲಿ ತುಂಬ ಸ್ಟ್ರಗಲ್ ಮಾಡಿದ್ವಿ. ಅದಕ್ಕೆಲ್ಲ ಒಂದು ಒಳ್ಳೆ ಫಲ ಸಿಕ್ಕಿದೆ ಅನ್ನುವಂಥ ಟೈಮಲ್ಲಿ ಇವತ್ತು ದಿಲೀಪ್ ನಮ್ಮ ಜೊತೆ ಇಲ್ಲ. ಕಷ್ಟಪಟ್ಟು ಕಲಾವಿದನಾಗಿ, ನಿರ್ದೇಶಕನಾಗಿ, ನಿರ್ಮಾಪಕನಾಗಿ ಒಂದೊಂದೇ ಹಂತ ಮೇಲಕ್ಕೆ ಬಂದು ಒಂದು ಒಳ್ಳೆ ರೀತಿಯಲ್ಲಿ ಸೆಟ್ಲ್ ಆಗೋ ಟೈಮಲ್ಲಿ ಇಂಥ ಒಂದು ಆಘಾತ ಬಂದಿದೆ ಅಂದರೆ ನಿಜವಾಗಿಯೂ ತಡ್ಕೊಳಕ್ಕಾಗ್ತಾ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.